ನನಗೆ ಮೊನ್ನೆ ಇದರಿಂದ ನಮ್ಮ ಒಬ್ಬರು MP ಅವರು ಇದರಿಂದ ಬಂದರು, ನಮ್ಮ ಜಾರ್ಖಂಡ್. ಇದನ್ನು ಗಿಫ್ಟ್ ಕೊಡ್ತಾರೆ ನನಗೆ. ಒಬ್ಬರು MP ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋಗಿದೆ. ಸುಮಾರು ಒಂದು 8,000 ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ. ಜಾರ್ಖಂಡ್ನ MP ಅವರು ಇದು ಅಲ್ಲಿ 75ನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು 3,500 ಪೀಸ್ನ ನಮ್ಮ HMTಯಿಂದ ತಗೊಂಡೋಗಿರೋದು. ಇದು ಖಂಡವಾಲ ಲೋಕಸಭೆ MP ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ, ನೀವು ಬರಬೇಕು ನಮ್ಮ ಊರಿಗೆ, ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ, ಅವ್ರಿಗೇನಾದರೂ ಒಂದು ಹೊಸ ಜೀವ ಕೊಡಬೇಕು ಅಂಥೇಳಿ ಬಂದಿದ್ದರು. ಈ ವಾಚನ್ನು ಗಿಫ್ಟ್ ಕೊಟ್ಟು ಹೋಗ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರಲ್ಲ, ಇಲ್ಲಿ ಎಂಟ್ರೆನ್ಸಲ್ಲಿ 90% ಎಂಟೈರ್ ಮಾರ್ಕೆಟನ್ನು ಹಿಡಿದಂಥ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀವಲ್ಲ, ಕಣ್ಣಲ್ಲಿ ನೀರು ಬರಲ್ವ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವ ಕರ್ನಾಟಕದಲ್ಲಿ? ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನು ಅಧಿಕಾರ ನಡೆಸಬೇಕು? ನಾವು ಯಾತಕ್ಕೆ ಅಧಿಕಾರ ನಡೆಸಬೇಕು? ಇದು ನಾನು ನೆನ್ನೆ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮ್ಗೆ ಹೇಳಬೇಕು ಅನ್ನೋದು ಏನಾಗಿದೆ ಇವರಿಗೆಲ್ಲ ಅಂತೇಳಿ. ಕಳೆದ 1 ತಿಂಗಳ ಹಿಂದೆ ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವರಿಲ್ಲಿ ಬರಲಿಕ್ಕೆ ತಯಾರಾಗಿಲ್ಲ. ಏನಿದೆ ಇಲ್ಲಿ ಬಂದು ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.